ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ವಿಟಮಿನ್ ಸಿ ಬಗ್ಗೆ ತಿಳ್ಕೊಳ್ಳೋಣ. ವಿಟಮಿನ್ ಸಿ ನಮಗೆ ಯಾಕೆ ಬೇಕು, ವಿಟಮಿನ್ ಸಿ ಇರುವ ಆಹಾರಗಳೇನು, ಒಂದು ವೇಳೆ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಕಡಿಮೆ ಆದ್ರೆ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಈ ಎಲ್ಲಾ ವಿಚಾರಗಳನ್ನ ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ವಿಟಮಿನ್ ಸಿ ಒಂದು ವಾಟರ್ ಸಾಲ್ಯುಬಲ್ ವಿಟಮಿನ್ ಆಗಿದ್ದು ಇದರ ಅವಶ್ಯಕತೆ ಪ್ರತಿದಿನ ನಮ್ಮ ದೇಹಕ್ಕೆ ಇರುತ್ತೆ. ಇದು ಫ್ಯಾಟ್ ಸಾಲ್ಯುಬಲ್ ತರ ನಮ್ಮ ಬಾಡಿ ಟಿಶ್ಯೂಸ್ ಅಲ್ಲಿ ಸ್ಟೋರ್ ಆಗೋದಿಲ್ಲ. ಹಾಗಾಗಿ ಪ್ರತಿದಿನ ನಮಗೆ ಇಂತಿಷ್ಟು ಪ್ರಮಾಣದಲ್ಲಿ ವಿಟಮಿನ್ ಸಿ ಇರುವ ಆಹಾರಗಳನ್ನ ಸೇವಿಸಲೇಬೇಕು. ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ತರ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಹೆಚ್ಚಾಗಿರುವ ಫ್ರೀ ರಾಡಿಕಲ್ಸ್ ಗಳನ್ನ ರಿಮೂವ್ ಮಾಡುತ್ತೆ ಅಥವಾ ಒಂದು ನ್ಯಾಚುರಲ್ ಕಿಲ್ಲರ್ ತರ ಕೆಲಸ ಮಾಡುತ್ತೆ. ಈಗ ನಿಮ್ಮಲ್ಲೊಂದು ಡೌಟ್ ಬರ್ತಿರಬಹುದು, ಫ್ರೀ ರಾಡಿಕಲ್ಸ್ ಅಂದ್ರೆ ಏನು, ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಏನು ಅಂತ. ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ವಿಟಮಿನ್ ಸಿ ಬಗ್ಗೆ ತಿಳ್ಕೊಳ್ಳೋಣ. ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಬೇಗ ಅಬ್ಸರ್ವ್ ಆಗೋದ್ರಿಂದ ಇದರ ಕೆಲಸ ಬೇಗ ಆಗುತ್ತೆ. ಪ್ರತಿದಿನ ನಮ್ಮ ದೇಹಕ್ಕೆ ವಿಟಮಿನ್ ಸಿ ನ ಅಗತ್ಯ ಇದ್ದೇ ಇರುತ್ತೆ. ಒಂದು ವೇಳೆ ಒಂದಷ್ಟು ದಿನಗಳ ಕಾಲ ನಾವು ವಿಟಮಿನ್ ಸಿ ಇರುವ ಆಹಾರಗಳನ್ನ ಸೇವಿಸದೇ ಇದ್ರೆ ಇದು ನಮ್ಮ ದೇಹದಲ್ಲಿ ಹಲವು ರೀತಿಯ ಅನಾರೋಗ್ಯಕರ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅದರಲ್ಲಿ ಹೇಳೋದಾದ್ರೆ ಇದ್ದಕ್ಕಿದ್ದಂಗೆ ಟೈರ್ಡ್ನೆಸ್, ಫಟಿಗ್ನೆಸ್ ಅಥವಾ ನಮ್ಮ ದೇಹದಲ್ಲಿ ಆಯಾಸ ಹೆಚ್ಚಾಗುತ್ತೆ. ಹಾಗೆ ಬಾಡಿ ಪೇನ್ ಸಹ ಒಂದು ಲಕ್ಷಣ ಆಗಿರುತ್ತೆ. ಜೊತೆಗೆ ನಮ್ಮ ಹಲ್ಲಿನಲ್ಲಿ ಅಥವಾ ಒಸಡಿನಲ್ಲಿ ರಕ್ತಸ್ರಾವಿಕೆ ಆಗುತ್ತೆ. ಇದನ್ನೇ ಟೀತ್ ಗಮ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ವಿಟಮಿನ್ ಸಿ ಕೊರತೆ ನಮ್ಮ ದೇಹದಲ್ಲಿ ಏನಾದ್ರೂ ಕಂಡು ಬಂದ್ರೆ ನಮ್ಮ ಇಂಟರ್ನಲ್ ಆರ್ಗನ್ಸ್ ನಲ್ಲೂ ಸಹ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಕೆಲವೊಮ್ಮೆ ನಮ್ಮ ಸ್ಕಿನ್ ನಲ್ಲೂ ಸಹ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಹಾಗೆ ನಮ್ಮ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿ ರಕ್ತಹೀನತೆ ಕಾಯಿಲೆಗೂ ಸಹ ದಾರಿ ಮಾಡಿ ಕೊಡುತ್ತೆ. ಇದನ್ನೇ ಅನಿಮಿಯಾ ಅಥವಾ ರಕ್ತಹೀನತೆ ಕಾಯಿಲೆ ಅಂತ ಹೇಳಬಹುದು. ಹಾಗೆ ಈ ಎಲ್ಲಾ ಲಕ್ಷಣಗಳು ಸ್ಕರ್ವಿ ಕಾಯಿಲೆಯ ಲಕ್ಷಣಗಳಾಗಿದೆ. ಯಾವಾಗ ನಮ್ಮ ದೇಹದಲ್ಲಿ ವಿಟಮಿನ್ ಸಿ ನ ಕೊರತೆ ಕಾಣಿಸ್ಕೊಳ್ಳುತ್ತೋ ಆಗ ಸ್ಕರ್ವಿ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಸ್ಕರ್ವಿ ಕಾಯಿಲೆಯ ಲಕ್ಷಣಗಳೇ ಇವುಗಳು. ಹಾಗಾಗಿ ದಿನನಿತ್ಯ ನಮ್ಮ ಡಯಟ್ ಅಲ್ಲಿ ವಿಟಮಿನ್ ಸಿ ಇರುವ ಆಹಾರಗಳನ್ನ ನಾವು ಸೇವಿಸಲೇಬೇಕು. ಪ್ರತಿದಿನ ನಾವು ಇಂತಿಷ್ಟೇ ಪ್ರಮಾಣದಲ್ಲಿ ವಿಟಮಿನ್ ಸಿ ಇರುವ ಆಹಾರಗಳನ್ನ ಸೇವಿಸಬೇಕಾಗುತ್ತೆ. ಈವನ್ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ WHO ಅಂತ ಕೂಡ ಹೇಳ್ತೀವಿ. ಈ ಸಂಸ್ಥೆ ಹೇಳುತ್ತೆ ಪ್ರತಿದಿನ ನಾವು ಇಂತಿಷ್ಟೇ ವಿಟಮಿನ್ ಸಿ ಇರುವ ಆಹಾರಗಳನ್ನ ತಿನ್ಬೇಕು ಅಂತ. ಅದರಲ್ಲಿ ಅಡಲ್ಟ್ಸ್ ಅಂದ್ರೆ ನಮಗೆ ಪ್ರತಿದಿನ 45ರಿಂದ 50 ಮಿಲಿಗ್ರಾಂ ನಷ್ಟು ವಿಟಮಿನ್ ಸಿ ನ ಅಗತ್ಯ ಇರುತ್ತೆ. ಹಾಗೆ ಸಣ್ಣ ಮಕ್ಕಳಿಗೆ ಪ್ರತಿದಿನ 15ರಿಂದ 30 ಮಿಲಿಗ್ರಾಂ ನಷ್ಟು ವಿಟಮಿನ್ ಸಿ ನ ಅಗತ್ಯ ಇರುತ್ತೆ. ಜೊತೆಗೆ ಗರ್ಭಿಣಿ ಮಹಿಳೆಯರು ಪ್ರತಿದಿನ 90 ಮಿಲಿಗ್ರಾಂ ನಷ್ಟು ವಿಟಮಿನ್ ಸಿ ಪೂರೈಕೆ ಮಾಡ್ಕೋಬೇಕು. ಇದನ್ನ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಅಡಲ್ಟ್ಸ್ ಗೆ ಅಥವಾ ನಮಗೆ ದಿನನಿತ್ಯ 45ರಿಂದ 50 ಮಿಲಿಗ್ರಾಂ ನಷ್ಟು ವಿಟಮಿನ್ ಸಿ 2 ಅಥವಾ 3 ಕಿತ್ತಲೆ ಹಣ್ಣಲ್ಲೇ ಸಿಗುತ್ತೆ. ದಿನಕ್ಕೆ ಒಂದೆರಡು ಕಿತ್ತಲೆ ಹಣ್ಣು ತಿಂದ್ರೆ ಸಾಕು, ಆ ದಿನಕ್ಕೆ ಬೇಕಾಗಿರುವ ವಿಟಮಿನ್ ಸಿ ನ ನಾವು ಪಡ್ಕೋಬಹುದು. ಹಾಗೆ ಒಂದು ಅಥವಾ ಅರ್ಧ ನಿಂಬೆ ಹಣ್ಣಿನಲ್ಲೂ ಸಹ ವಿಟಮಿನ್ ಸಿ ಇರುತ್ತೆ. ಬನ್ನಿ ಇನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಯಾವೆಲ್ಲ ಆಹಾರದಲ್ಲಿ ವಿಟಮಿನ್ ಸಿ ಇದೆ ಅಂತ. ಹಾಗೆ ಫ್ರೆಂಡ್ಸ್, ವಿಟಮಿನ್ ಸಿ ಇರುವ ಆಹಾರಗಳನ್ನ ನಾವು ಸೇವಿಸೋದ್ರಿಂದ ಸಾಕಷ್ಟು ಆರೋಗ್ಯಕರ ಲಾಭಗಳು ನಮಗೆ ಸಿಗುತ್ತೆ. ಅದರಲ್ಲಿ ಹೇಳೋದಾದ್ರೆ ಈ ವಿಟಮಿನ್ ಸಿ ಒಂದು ಆಂಟಿ ಕ್ಯಾನ್ಸರ್ ಏಜೆಂಟ್ ತರ ಕೆಲಸ ಮಾಡುತ್ತೆ. ಹಾಗೆ ಆಂಟಿ ಇನ್ಫ್ಲಮೇಟರಿ ಗುಣಗಳು ವಿಟಮಿನ್ ಸಿ ಇರುವ ಆಹಾರದಲ್ಲಿ ಹೆಚ್ಚಿರೋದ್ರಿಂದ ಯಾವುದೇ ರೀತಿಯ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಾಸ್ ಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ನಮ್ಮ ರಕ್ತದಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳನ್ನ ಹೆಚ್ಚಿಸೋದ್ರಲ್ಲಿ ವಿಟಮಿನ್ ಸಿ ನ ಪಾತ್ರ ಮುಖ್ಯವಾಗಿದೆ. ಇದನ್ನೇ ಹೇಳೋದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದು ಅಂತ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಲಿಕ್ಕೆ ಕಾರಣನೇ ಈ ಬಿಳಿ ರಕ್ತ ಕಣಗಳು. ಹಾಗೆ ವಿಟಮಿನ್ ಸಿ ಇರುವ ಆಹಾರದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿರೋದ್ರಿಂದ ಇದು ನಮ್ಮ ಸ್ಕಿನ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಹೃದಯ ಸಂಬಂಧಿತ ಆರೋಗ್ಯಕ್ಕೆ ಈ ವಿಟಮಿನ್ ಸಿ ಇರುವ ಆಹಾರಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಸಹ ವಿಟಮಿನ್ ಸಿ ಇರುವ ಆಹಾರಗಳು ತುಂಬಾ ಅಗತ್ಯವಾಗಿದೆ. ಹಾಗೆ ನಮ್ಮ ಮೆದುಳು ಮತ್ತು ನರಕೋಶಗಳ ಆರೋಗ್ಯಕ್ಕೆ ವಿಟಮಿನ್ ಸಿ ಅಗತ್ಯವಾಗಿದೆ. ಇದನ್ನೇ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ. ನಮ್ಮ ಮೆದುಳು ಕೊಡುವಂತಹ ಮೆಸೇಜ್ ನ ಕಾರ್ಯರೂಪಕ್ಕೆ ತರೋದು ನಮ್ಮ ನರಕೋಶಗಳು ಮತ್ತು ಮೆದುಳಿನ ನಡುವೆ ಕಮ್ಯುನಿಕೇಶನ್ ಆಗ್ಬೇಕು ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕೆಲಸ ಮಾಡಬೇಕು. ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್
ಕೆಲಸ ಮಾಡ್ಲಿಕ್ಕೆ ವಿಟಮಿನ್ ಸಿ ಸಹ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಕೆಲವೊಂದು ಮಾನಸಿಕ ಕಾಯಿಲೆಗಳಾಗಿರುವ ಆಲ್ಝೈಮರ್, ಪಾರ್ಕಿನ್ಸನ್ ಈ ಕಾಯಿಲೆಗಳನ್ನ ಬರದಂತೆ ಈ ವಿಟಮಿನ್ ಸಿ ನಮ್ಮನ್ನ ರಕ್ಷಿಸುತ್ತೆ. ಹಾಗೆ ನಮಗೇನಾದ್ರೂ ಗಾಯ ಆದಾಗ ಅಥವಾ ಕಟ್ಸ್ ಗಳಾದಾಗ ನಮ್ಮ ಟಿಶ್ಯೂಸ್ ಗಳನ್ನ ರಿಪೇರ್ ಮಾಡ್ಲಿಕ್ಕೆ ಅಥವಾ ಗಾಯವನ್ನ ವಾಸಿ ಮಾಡ್ಲಿಕ್ಕೆ ವಿಟಮಿನ್ ಸಿ ಇರುವ ಆಹಾರಗಳು ಹೆಲ್ಪ್ಫುಲ್ ಆಗುತ್ತೆ. ಈ ಎಲ್ಲಾ ಆರೋಗ್ಯಕರ ಲಾಭಗಳು ನಾವು ಪಡ್ಕೋಬೇಕಂದ್ರೆ ವಿಟಮಿನ್ ಸಿ ಇರುವ ಆಹಾರಗಳು ದಿನನಿತ್ಯ ನಮ್ಮ ಡಯಟ್ ಅಲ್ಲಿ ಇರ್ಲೇಬೇಕು. ಹಾಗಾದ್ರೆ ವಿಟಮಿನ್ ಸಿ ಇರುವ ಆಹಾರಗಳು ಯಾವ್ದೆಲ್ಲ ನೋಡೋಣ ಬನ್ನಿ. ಹಣ್ಣುಗಳಲ್ಲಿ ಹೇಳೋದಾದ್ರೆ ಕಿತ್ತಲೆ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ಬೆರೀಸ್ ಅಲ್ಲಿ ಎಲ್ಲಾ ರೀತಿಯ ಬೆರೀಸ್ ಅಂದ್ರೆ ಸ್ಟ್ರಾಬೆರಿ, ಬ್ಲೂಬೆರಿ, ರಸ್ಬೆರೀಸ್, ಚೆರೀಸ್ ಇವುಗಳಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಹಾಗೆ ಪೇರಲೆ ಹಣ್ಣು, ಕಿವಿ ಹಣ್ಣು, ಪಪ್ಪಾಯ, ಹಾಗೆ ದ್ರಾಕ್ಷಿ ಮತ್ತು ಮಾವಿನ ಹಣ್ಣು ಈ ಎಲ್ಲಾ ಫ್ರೂಟ್ಸ್ ಅಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ. ಇನ್ನು ತರಕಾರಿಗಳಲ್ಲಿ ಹೇಳೋದಾದ್ರೆ ಬೆಲ್ ಪೇಪರ್ಸ್, ಇದನ್ನ ದೊಣ್ಣೆ ಮೆಣಸು ಅಂತ ಹೇಳ್ತೀವಿ. ದೊಣ್ಣೆ ಮೆಣಸಲ್ಲಿ ಗ್ರೀನ್ ಕಲರ್ ಅಲ್ಲಿ ಇದೆ, ರೆಡ್ ಕಲರ್ ಅಲ್ಲಿ ಇದೆ, ಹಾಗೆ ಯೆಲ್ಲೋ ಕಲರ್ ಅಲ್ಲೂ ಸಿಗುತ್ತೆ. ಈ ಎಲ್ಲಾ ಬೆಲ್ ಪೇಪರ್ಸ್ ಅಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಹಾಗೆ ಹಸಿರು ಬಟಾಣಿ, ಟೊಮ್ಯಾಟೊ, ಎಲೆಕೋಸು, ಹೂಕೋಸು, ನವಿಲ್ ಕೋಸು, ಪಾಲಕ್ ಸೊಪ್ಪು, ಹಾಗೆ ಕೇಲ್ ಸೊಪ್ಪಿನಲ್ಲೂ ಸಹ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಈ ಎಲ್ಲಾ ಹಣ್ಣು ತರಕಾರಿಗಳಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಹಾಗಾಗಿ ದಿನನಿತ್ಯ ನಮಗೆ ಬೇಕಾಗಿರುವಷ್ಟು ಪ್ರಮಾಣದಲ್ಲಿ ನಾವು ಆರಾಮ್ಸೆ ಇದನ್ನ ಪೂರೈಸ್ಕೋಬಹುದು. ಒಂದು ನೆನಪಿರ್ಲಿ, ಯಾವುದು ಕೂಡ ಅತಿ ಆಗ್ಬಾರ್ದು. ನಮ್ಮ ದೇಹ ಪ್ರತಿದಿನ ನಮಗೆ ಎಷ್ಟು ವಿಟಮಿನ್ ಸಿ ಬೇಕೋ ಅಷ್ಟನ್ನ ಮಾತ್ರ ಬಳಸ್ಕೊಳ್ಳುತ್ತೆ. ಮಿಕ್ಕಿದ್ದೆಲ್ಲ ಮೂತ್ರದ ರೂಪದಲ್ಲಿ ನಮ್ಮ ದೇಹದಿಂದ ಹೊರಗೋಗುತ್ತೆ. ಕೆಲವೊಮ್ಮೆ ಈ ವಿಟಮಿನ್ ಸಿ ಹೆಚ್ಚಾದಾಗ ಅತಿಸಾರ ಅಥವಾ ಡಯೇರಿಯಾ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ಗಮನ ಇರ್ಲಿ. ಒಟ್ಟಾರೆಯಾಗಿ ವಿಟಮಿನ್ ಸಿ ಇರುವ ಆಹಾರಗಳನ್ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ಇಲ್ಲಿ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಪಿಗ್ಮೆಂಟೇಶನ್ ಅಥವಾ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಡಾರ್ಕ್ ಸ್ಪಾಟ್ಸ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ ಬೆಸ್ಟ್ ಆಗಿರೋದು ವಿಟಮಿನ್ ಸಿ ಇರುವ ಆಹಾರಗಳು. ಹಾಗಾಗಿ ದಯವಿಟ್ಟು ವಿಟಮಿನ್ ಸಿ ಇರುವ ಆಹಾರಗಳನ್ನ ಹೆಚ್ಚು ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಗಳನ್ನ ನ್ಯಾಚುರಲ್ ಆಗಿ ರೀಸಾಲ್ವ್ ಮಾಡೋದು ಈ ವಿಟಮಿನ್ ಸಿ ನೇ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವಿನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಸೋನು ಕನ್ನಡ ವ್ಲಾಗರ್ ಅನ್ನೋ ಇನ್ನೊಂದು ಚಾನಲ್ ಇದೆ. ನೀವಿನ್ನೂ ಆ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಚಾನಲ್ ನಲ್ಲೂ ಸಹ ನನ್ನನ್ನ ಫಾಲೋ ಮಾಡಿ. ಐ ಹೋಪ್ ನಿಮಗೆ ಅಲ್ಲೂ ಸಹ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳು ಸಿಗಬಹುದು. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.